ಬಿಗ್ ಬಾಸ್ ಸೀಸನ್ ಇಲ್ಲಿಗ ಅತಿಥಿ ದೇವೋಭವ. ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತ ಒಂದು ಟಾಸ್ಕ್ ಅನ್ನ ಇವತ್ತು ಬಿಗ್ ಬಾಸ್ ಅಲ್ಲಿ ಕೊಟ್ಟಿದ್ರು. ಸೊ ಅಂದ್ರೆ ಈ ವಾರ ಅದೇ ಸ್ಟಾರ್ಟ್ ಆಗಿರೋದು. ಸೊ ಇಲ್ಲಿ ಗೆಸ್ಟ್ ಆಗಿ ಬಂದಿರೋದು ಯಾರಪ್ಪ ಅಂತಂದ್ರೆ ರಜತು, ಮಂಜಣ್ಣ, ಮೋಕ್ಷಿತಾ, ತ್ರಿವಿಕ್ರಮ್ ಮತ್ತೆ ಚೈತ್ರ. ಸೊ ಇವ್ರು ಯಾಕೆ ಬಂದಿದ್ದಾರೆ ಅಂತಂದ್ರೆ ಮಂಜು ಅವರ ಮದುವೆ ಇದೆ. ಸೊ ಹಾಗೆ ಮದುವೆಗಿಂತ ಮುಂಚೆ ಬ್ಯಾಚಲರ್ ಪಾರ್ಟಿ ಮಾಡ್ಬೇಕಲ್ವಾ. ಸೊ ಆ ಬ್ಯಾಚಲರ್ ಪಾರ್ಟಿನ ಬಿಗ್ ಬಾಸ್ ಅಲ್ಲಿ ಮಾಡ್ಬೇಕಂತ ಒಂದು ಅವಕಾಶನ ಬಿಗ್ ಬಾಸ್ ಅವರು ಇವರಿಗೆ ಕೊಟ್ಟಿದ್ದಾರೆ. ಸೊ ಇವರು ಬಂದು ಅತಿಥಿಗಳ ತರ ಇದ್ರೆ ಅತಿಥಿ ದೇವೋಭವ ಅನ್ಬೋದು. ಬಟ್ ಅಲ್ಲಿ ಬಂದಿರೋದೇ ನಿಮ್ಮನ್ನ ನಾವು ಕಾಡ್ಸಕ್ಕೆ ಅನ್ನೋ ರೀತಿ ಬಂದಾಗ ಸೊ ಯಾರಾದರೂ ಇಲ್ಲಿ ಟ್ರಿಗರ್ ಆಗಿ ಆಗ್ತಾರೆ. ಸೊ ಗಿಲ್ಲಿ ಕೂಡ ಅವನ ವೇಯಲ್ಲಿ ಕಾಮಿಡಿ ಮಾಡಕ್ ಹೋದ. ಬಟ್ ಅದೆಲ್ಲೋ ಸ್ವಲ್ಪ ರಾಂಗ್ ಆಯ್ತು ಅಂತ ಅನ್ನಿಸ್ತು. ಬಟ್ ರಾಂಗ್ ಆಗುವಂತ ಪರಿಸ್ಥಿತಿ ಇರ್ಲಿಲ್ಲ ಅಂತ ನನಗನ್ಸುತ್ತೆ. ಸೊ ಇಲ್ಲಿ ಮಂಜು ಮತ್ತೆ ರಜತ್ ಅವ್ರು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಾವೇ ಇಲ್ಲಿ ಕಿಂಗು ಅನ್ನೋ ರೀತಿ ಆಡ್ತಾ ಇದಾರೆ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಒಂದ್ ರೀತಿ ಓಕೆ ಇತ್ತು. ಬಟ್ ನಿನ್ನೆ ಆದಂತ ಒಂದು ಘಟನೆಗಳನ್ನ ಸೊ ಗಿಲ್ಲಿ ಗೊತ್ತಲ್ವಾ. ಸೊ ನೀವು ಗಿಲ್ಲಿನ ಎಷ್ಟೇ ಹೇಳಿದ್ರು ಎಷ್ಟೇ ಕಾಡಿಸಿದ್ರು ಕೂಡ ಅವನ ಒಂದು ಚೇಷ್ಟೆನ ಬಿಡಲ್ಲ. ಸೊ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಇದನ್ನ ಇವರು ಕೂಡ ಟಿವಿಲಿ ನೋಡ್ಕೊಂಡು ಬಂದಿರ್ತಾರೆ. ಸೊ ಇಲ್ಲಿ ಬಂದು ಅತಿಯಾಗಿ ಆಡ್ತಾ ಇದಾರೆ ಅಂತ ನನಗೆ ಅನಿಸ್ತು. ನಿನ್ನೆ ಸೀಸನ್ ಅಲ್ಲಿ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನೋಡಿದೆ ನಾನು. ಗಿಲ್ಲಿ ಅವ್ರ ಕಾಲ ಹೇಳಿದ್ದಾಗಿರ್ಬೋದು, ಮಂಜು ಅವ್ರಿಗೆ 2-3 ಮದುವೆ, ಇದು 3ನೇದ ಮದುವೆ ಅಂತ ಕೇಳಿದ್ದು. ಓಕೆ, ಪರ್ಸನಲ್ ಹೋಗ್ಬಾರತ್ತು. ಬಟ್ ಅದು ಅಷ್ಟೊಂದು ಪರ್ಸನಲ್ ಅಂತ ನನಗೂ ಅನ್ಸಲಿಲ್ಲ. ಬಟ್ ಕೇಳ್ಬಾರ್ದು. ಓಕೆ, ಅದು ತಪ್ಪಿಂದ ಕ್ಷಮೆಗೂ ಕೇಳಿದ. ಮತ್ತೆ ಅದಾದ್ಮೇಲೆ ಇಲ್ಲಿ ನೀವು ಬಿಟ್ಟಿಯಾಗಿ ಊಟಕ್ಕೆ ಬಂದಿದೆ ಅಂತ ಅದನ್ನೂ ಪದ ಯೂಸ್ ಮಾಡಬಾರ್ದಾಗಿತ್ತು. ಬಟ್ ಯೂಸ್ ಮಾಡಿ ಅದಕ್ಕೂ ಕೂಡ ಸಾರಿ ಕೇಳ್ದ. ಅದೆಲ್ಲ ಆಯ್ತು. ಇಲ್ಲಿ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡೋದ್ ರೀತಿ ಕಾಣ್ತಾವ್ರೆ. ಸೊ ಯಾಕಂದ್ರೆ ಎಲ್ಲರೂ ಕೂಡ ಗಿಲ್ಲಿನೇ ಮಾಡ್ತಾವ. ಅಂದ್ರೆ ಗಿಲ್ಲಿ ಹೆಸರನ್ನ ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ನಿನ್ನೆ ಎಪಿಸೋಡ್ ಅಲ್ಲಿ ಅಷ್ಟು ಜನ ಮ್ಯಾನೇಜರ್ ಆಗಿರ್ಬೋದು, ಇಲ್ಲಿ ಬೆಲ್ ಬಾಯ್ ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು, ಇಲ್ಲಿ ಶೆಫ್ ಆಗಿರ್ಬೋದು, ಅಡ್ಗೆ ಮಾಡೋರು ಆಗಿರ್ಬೋದು, ಮತ್ತೆ ಇಲ್ಲಿ ವೇಟರ್ಸ್ ಆಗಿರ್ಬೋದು. ವೇಟರ್ಸ್ ಅಂತ ಬಂದ್ರೆ ಗಿಲ್ಲಿ ಮತ್ತೆ ನಮ್ಮ ಅಶ್ವಿನ್ ಮೇಡಮ್ ಇರ್ತಾರೆ. ಈಗ ಟೇಬಲ್ ಕ್ಲೀನರ್ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಅವರವರ ಪಾತ್ರನ ವಹಿಸ್ತಾ ಇದ್ದಾರೆ. ಬಟ್ ಇಲ್ಲಿ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಪೂರ್ತಿ 5 ಜನಗಳ ಗೆಸ್ಟ್ ಬಿಟ್ರೆ ಕಾಣಿಸಿದ್ದು ಗಿಲ್ಲಿ ಮಾತ್ರ. ಸೊ ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಅನ್ನ ನೀವು ಒಂದ್ಸಲ ಉಪಯೋಗ ಮಾಡ್ಕೊಂಡು ನೋಡಿ ಯಾವ ರೀತಿ ಇರುತ್ತೆ. ಸೊ ನಾನು ಅದೇ ಹೇಳಿದೆ, ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ಅದನ್ನ ಹಾಕಿದ್ದೀನಿ. ಸೊ 2 ದಿನ ಗಿಲ್ಲಿ ಸುಮ್ಮನೆ ಎದ್ದು ಬಿಟ್ರೆ TRP ಅನ್ನೋದು ಹಿಂಗ್ ಬಿದ್ದಾಗುತ್ತೆ ಅಲ್ವಾ. ಈ ವೀಕೆಂಡ್ ಅಲ್ಲಿ ಸುದೀಪನ್ನ ಬಂದಾಗ ಇರುವಂತ TRP ಅದಿದ್ದೇ ಇರುತ್ತೆ. ಸೊ ಈ ಒಂದು ವಾರದಲ್ಲಿ ಇರುತ್ತಲ್ಲ, ವೀಕೆಂಡ್ಗಿಂತ ಮುಂಚೆ, ಸೊ ಸೋಮವಾರದಿಂದ ಇಲ್ಲಿ ಶುಕ್ರವಾರ ತನ ಆ ಒಂದು ಏನಿರುತ್ತೆ TRP ಅದು ಹಿಂಗ್ ಬಿದ್ದೋಗುತ್ತೆ ಗಿಲ್ಲಿ ಇಲ್ಲ ಅಂತಂದ್ರೆ. ಸೊ ಆ ರೀತಿ ಆಗ್ಬಿಟ್ಟಿದೆ ಬಿಗ್ ಬಾಸ್. ಆದ್ರೆ ಇಲ್ಲಿ ಅರ್ಥ ಮಾಡ್ಕೋತಾ ಇಲ್ಲ ಅಂತ ನನಗೆ ಅನಿಸ್ತು. ಸೊ ಇಲ್ಲಿ ರಜತ್ ಆಗಿರ್ಬೋದು, ಮಂಜು ಆಗಿರ್ಬೋದು, ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ನನಗೊಂಚೂರು ಇಷ್ಟ ಆಗ್ತಾ ಇಲ್ಲ. ಸೊ ನಿನ್ನೆ ಎಪಿಸೋಡ್ ಏನೋ ಒಂದು ರೇಂಜ್ ಹೋಯ್ತು. ಬಟ್ ಇವತ್ತಿನ ಒಂದು ಎಪಿಸೋಡ್ ನೋಡಿದೆ. ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಬೆಲ್ಲನ್ನು ಒತ್ತೋದು ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ಎಪಿಸೋಡ್ನ ಅಲ್ಲಿ ಬಿಟ್ಟು ಇವತ್ತಿನ ಎಪಿಸೋಡ್ ಬಗ್ಗೆ ನಾವು ಮಾತಾಡೋಣ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಯ್ತು ಅಂತಂದ್ರೆ ಅದೇ ರೀತಿ ಮತ್ತೆ ಟಾಸ್ಕನ್ನು ಕೊಡೋದು, ಒಂದು BBK ಒಂದು ಈಗ ಹೋಟೆಲ್ ಆಗಿಬಿಟ್ಟಿದಲ್ಲ. ಸೊ ಅಲ್ಲಿ ಇರುವಂಥ ಒಂದು BBK ಒಂದು ಹೋಟೆಲಲ್ಲಿ ಎಲ್ಲರೂ ಕೂಡ ಕೆಲಸಗಾರರು, ಮ್ಯಾನೇಜರ್ ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು, ಬೆಲ್ ಬಾಯ್ ಆಗಿರ್ಬೋದು, ಅಡುಗೆ ಮಾಡೋರು ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು, ವೇಟರ್ ಆಗಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಸೊ ಇಲ್ಲಿ ಈ ಪಾತ್ರದಲ್ಲಿ ಅಂದ್ರೆ ಅವ್ರಿಗೆ ಒಂದು ಟಾಸ್ಕ್ ಅನ್ನ ಕೊಡಲಾಗಿತ್ತು. ಏನಪ್ಪಾ ಅಂತಂದ್ರೆ ಉಸ್ತುವಾರಿ ವಹಿಸಿದಂತ ಅಂದ್ರೆ ಇಲ್ಲಿ ನಿರೂಪಕರಾಗಿ ಕೆಲಸ ಮಾಡುವಂತ ಅಶ್ವಿನಿ ಮೇಡಮ್ ಮತ್ತೆ ಇಲ್ಲಿ ನಮ್ಮ ಗಿಲ್ಲಿ ಅವರು ಸ್ಪರ್ಧಿಗಳಿಗಾಗಿರ್ಬೋದು ಅಥವಾ ಏನು ಅತಿಥಿಗಳಿಗಾಗಿರ್ಬೋದು ರೋಸ್ಟ್ ಮಾಡಬೇಕು. ಯಾವುದೇ ರೀತಿ ಅಂದ್ರೆ ಹಾನಿ ಆಗದೆ ಇರುತ್ತೆ ಅಂತ ಕೆಟ್ಟ ಪದಗಳು ಯೂಸ್ ಮಾಡದೇ ಇರುತ್ತೆ ಅವ್ರಿಗೆ ರೋಸ್ಟ್ ಮಾಡಿ ಮಜಾವನ್ನ ಕೊಡಬೇಕು ಅಂತ ಇಲ್ಲಿ ಇತ್ತು. ಸೊ ಇಲ್ಲಿ ಗಿಲ್ಲಿ ತನ್ನದೇ ಆದ ರೀತಿಯಲ್ಲಿ ವೇಲ್ ಕೊಡ್ತದ. ಸೊ ಇದು ಬಿಗ್ ಬಾಸ್ ಅವರು ನಡಕ್ಕೆ ಬಂದು ಮಾತಾಡ್ತಾರೆ. ಸೊ ಅತಿ ಓವರ್ ಆಗಿ ಆಡಬಾರ್ದು ಯಾವುದು ಕೂಡ. ಸೊ ಮಿತವಾಗಿ ಇರಲಿ ಅಂತ ಹೇಳಿದ್ರು. ಅತಿ ಓವರ್ ಆಗಿದೆ ಅಂತ ನನಗೆ ಅಲ್ಲಿ ಅನ್ಸಲಿಲ್ಲ. ಸೊ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಸೊ ಆ ನಂತರದಲ್ಲಿ ರಜತ್ ಅವರು ಅದೇನು ಮಾತಾಡಕ್ ಹೋಗಿ ಅದೇನು, ಯಾಕಂದ್ರೆ ಇವರು ಬಿಗ್ ಬಾಸ್ ಅನ್ನೋದ್ರಲ್ಲಿ ಸೀಸನ್ ಅನ್ನೋದ್ರಲ್ಲಿ ಇದ್ದಾಗ ಕೂಡ ಅದೇ ಮಾಡಿರೋದು. ಸೊ ಇವರು ಕೂಡ ಅರ್ಥ ಆಗ್ಬೇಕಲ್ವಾ. ಸೊ ಇಲ್ಲಿ ಗಿಲ್ಲಿ ಒಂದು ನಗಿಸುವಂತ ವೇಯಲ್ಲಿ ಮಾತಾಡಿದ್ರೆ ಇದನ್ನ ಸೀರಿಯಸ್ ಆಗಿ ತಗೊಂಡು ಹೋಗುವಂತ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗನಿಸ್ತು. ಬಟ್ ಇದನ್ನ ಅತಿ ಸೀರಿಯಸ್ ಆಗಿ ಎಲ್ಲರೂ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಅತಿಥಿ ಅವರು ಬಂದವರು ಅತಿಥಿ ಇಲ್ಲ. ಸೊ ಅವ್ರಿಗೆ ಏನೋ ಶಿಕ್ಷೆ ಕೊಡಕ್ಕೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದು ನನಗೆ ಯಾಕೋ ಸರಿ ಅಂತ ಅನಿಸ್ಲಿಲ್ಲ. ಅತಿಥಿಗಳಾಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ಬಟ್ ಅದನ್ನ ಬಿಟ್ಟು ಇಲ್ಲಿ ನಾವ್ ಹೇಳಿದ್ದೆ ಆಗ್ಬೇಕು, ನಾವ್ ಏನ್ ಹೇಳ್ತೀವಿ ಅದೇ ಆಗ್ಬೇಕು ಅಂತ ಒಂದು ಅಧಿಕಾರ ಕೊಟ್ಟಾಗ ಅಧಿಕಾರನ ಇವರು ದುರುಪಯೋಗ ಪಡಿಸ್ಕೊತಾ ಇದಾರ ಅಂತ ನನಗೆ ಅನಿಸುತ್ತೆ ಅತಿಥಿಗಳು. ಸೊ ಗಿಲ್ಲಿ ಅವನು ಎಲ್ಲರ ಮನೆಯಲ್ಲಿ ಜೊತೆ ಎಲ್ಲರ ಜೊತೆ ಯಾವ ರೀತಿ ಇದ್ನು ಅದೇ ರೀತಿ ಈ ಅತಿಥಿಗಳು ಬಂದಂತ ಒಂದು ಗೆಸ್ಟ್ಗಳ ಜೊತೆ ಕೂಡ ಅದೇ ರೀತಿ ಇದ್ದಾನೆ. ಬಟ್ ಅದು ಅವ್ರು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತು ಅತಿಥಿಗಳಿಗೆ. ಬಟ್ ಅದನ್ನ ಈ ರೀತಿ ಶೇಡ್ ತೆರ್ಸ್ಕೊಂಡು ಹಂಗೆ ತೆರ್ಸ್ಕೋಬಹುದು ಅಂತ ನನಗೆ ಅನಿಸ್ತು. ಮಂಜು ಅವ್ರು ಇವತ್ತು ಮಾಡಿದ್ದನ್ನು ಒಂಚೂರು ಇಷ್ಟ ಆಗ್ಲಿಲ್ಲ.
ಸೊ ಗಿಲ್ಲಿ ಅವ್ರ ಮೇಲೆ ರೆಗಾಡಿ ಚೇರನ್ನ ಎಬ್ಸೋದಾಗಿರ್ಬೋದು. ಅಂದ್ರೆ ಆ ಖಾಲಿ ಗ್ಲಾಸ್ ಕೊಡಂದಾಗ ನೀರಲ್ಲಿರುವಂತ ಕೈಯಲ್ಲಿರುವಂತ ಗ್ಲಾಸಲ್ಲಿ ನೀರಿರುತ್ತೆ, ಅದನ್ನ ಕುಡ್ಬಿಟ್ಟು ಖಾಲಿ ಗ್ಲಾಸ್ ಅಂತ ಕೊಡ್ತಾನೆ. ಸೊ ಇಲ್ಲಿ ರೊಚ್ಚಿಗೆದ್ದು ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಚೇರ್ನ ಒದ್ದಾಕ್ಬಿಟ್ಟು ಸೊ ಆಮೇಲೆ ಇನ್ನೊಂದ್ಸಲ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಟೇಬಲ್ ಮೇಲೆ ನೀರ್ನ ಹಾಕ್ಬಿಟ್ಟು ಇದನ್ನ ಗಿಲ್ಲಿನೇ ಬಂದು ಒರೆಸ್ಬೇಕು ಅನ್ನೋ ರೀತಿ ತುಂಬಾ ಒಂಥರ ವರ್ತನೆ ಸರಿ ಅನ್ಸಲ್ಲ ನನಗೆ ಮಂಜು ಅವ್ರದ್ದು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ನೀವು ಕಮೆಂಟ್ ಗೊತ್ತಿರಿಸಬಹುದು ಅಂತ ಇಷ್ಟಪಡ್ತೀನಿ. ಸೊ ಇನ್ನಾದ್ಮೇಲೆ ಇಲ್ಲಿ ಗಿಲ್ಲಿನ ಎಷ್ಟು ಜನ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಗಿಲ್ಲಿನೇ ಮೇನ್ ಬಿಗ್ ಬಾಸ್ ಅಲ್ಲಿ ಇರೋದು. ಸೊ ಹಾಗಾಗಿ ಗಿಲ್ಲಿನೇ ಟಾರ್ಗೆಟ್ ಮಾಡ್ಬೇಕು ಅನ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಗಿಲ್ಲಿನ ರಜತ್ ಅವ್ರು ಏನ್ ಮಾತಾಡ್ತಾರಪ್ಪ, ಗಿಲ್ಲಿ ನೋಡಿದ್ರೆ ಇರಿಟೇಟ್ ಆಗ್ತಾ ಇದೆ, ನಾನು ಅನ್ಕೊಂಡಿರಲಿಲ್ಲ, ಹೊರಗಡೆ ನೋಡ್ತಾ ಇದ್ದಾಗ ಚೆನ್ನಾಗಿತ್ತು ಅಂತ ಅನಿಸ್ತು, ಬಟ್ ಒಳಗಡೆ ಅಲ್ಲಿ ಹೋದ್ಮೇಲೆ ಗಿಲ್ಲಿ ತುಂಬಾ ಇರಿಟೇಟ್ ಅಂತ ಅನಿಸ್ತಾ ಇದ್ದಾನೆ, ಹೆಂಗೆ ಇವ್ರನ್ನ ತಡ್ಕೊಂಡಿದ್ದೀರಾ ಈ ರೀತಿ ಎಲ್ಲ ಮಾತಾಡ್ತಾರೆ. ಬಟ್ ಇವರೇ ಒಂದು 5 ದಿನ ಆದ್ಮೇಲೆ ಹೊರಗೆ ಬರ್ತಾರಲ್ಲ, ಸೊ ಅವಾಗ ಈ ಒಂದು ಒಪಿನಿಯನ್ ಇರಲ್ಲ, ಬೇಕಾದ್ರೆ ನೀವೇ ನೋಡಿ. ಸೊ ಇಲ್ಲ ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ಆಡ್ಬೇಕು ಹಂಗೆ ಹಿಂಗೆ ಅಂತ ಇದನ್ನೇ ಮಾತಾಡ್ತಾರೆ. ಬಟ್ ಅಲ್ಲಿ ನೆಗೆಟಿವ್ ಆಗಿ ಯಾಕೆ ಪೋಟ್ರೆ ಮಾಡ್ತಾರೆ ಗಿಲ್ಲಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ಇದು ಬಿಗ್ ಬಾಸ್ ಅವರೇ ಒಂದು ಕೈ ಚಳಕ ಇರಬಹುದಾ ಅಥವಾ ಇದು ಏನಂತ ನಂಗೂ ಗೊತ್ತಾಗ್ತಿಲ್ಲ. ಬಟ್ ಗಿಲ್ಲಿನ ಎಷ್ಟೇ ನೀವು ಉರ್ಸಕ್ ನೋಡಿದ್ರು, ಎಷ್ಟೇ ನೀವು ಕೆಳಗೆ ಹಾಕಿ ನೋಡಿದ್ರು, ಗಿಲ್ಲಿ ಮೇಲೆ ಬರ್ತಾನೆ ಯಾವಾಗಿದ್ರು. ಸೊ ಅದನ್ನ ಮರಿಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ಅಶ್ವಿನಿ ಅವ್ರ ಮೇಡಮ್ ಒಂದು ವಿಷಯಕ್ಕೆ ಬಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಅಶ್ವಿನಿ ಅವ್ರ ಮೇಡಮ್ ಅವ್ರದ್ದು ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರು. ಕಾವ್ಯ ಅವ್ರದ್ದು ನಂಗೆ ಇದು ಯಾಕೋ ಸರಿ ಅಂತ ಅನ್ಸಿಲ್ಲ. ಸೊ ಅವರೇ ಒಪ್ಕೊಂಡ್ಬಿಟ್ರು ಅಂತ ಬುದ್ಧಿ ಇಲ್ಲ ಅಂತ. ಅಲ್ಲಿ ಅಶ್ವಿನಿ ಮೇಡಮ್ ಹೇಳಿದಾಗೆ ನನಗೆ ಈ ಉತ್ತರ ಗೊತ್ತಿಲ್ಲ, ನಾನು ಕ್ಷಮಿಸಿಂದ ಕೇಳಿದ್ರೆ ಆಗಿ ಹೋಗ್ತಿತ್ತು. ಬುದ್ಧಿ ಇಲ್ಲ ಅನ್ನೋ ಬಟ್ಟಿಗೆ ಹೋಗಿ ಎಲ್ಲರನ್ನ ಒಪ್ಪಿಸ್ತೀನಿ ಅನ್ನೋದು ಯಾವ ಲೆಕ್ಕ ಅಲ್ವಾ? ನಿಮಗೆ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೋಬಹುದು, ಇನ್ನೊಬ್ಬರನ್ನ ಒಪ್ಪಿಸ್ತೀನಿ ಅಂತ ಹೆಂಗ್ ಹೇಳ್ತಾರೆ ನೀವು? ಸೊ ಬಿಗ್ ಬಾಸ್ ಅಲ್ಲಿ ಮ್ಯಾನೇಜರ್ ಆಗಿರ್ಬೋದು, ಸ್ಪರ್ಧಿಗಳಾಗಿರ್ಬೋದು, ಯಾವ ರೀತಿ ಆಟ ಆಡ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ಸ್ಟ್ಯಾಂಡ್ ತಗೊಂಡು ಮಾತಾಡಿದ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ಅಶ್ವಿನಿ ಅವ್ರು ಮಾತಾಡಿದ್ದು, ನಾನು ದಡ್ಡಿ ಅಂತ ಒಪ್ಕೊಳಕ್ ಆಗಲ್ಲ, ನನ್ನ ಕಡೆಯಿಂದ ಆಗಲ್ಲ, ಸೊ ನೀವೇನ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಕಡೆಗೆ ಒಪ್ಕೋತಾರಂತ ಅನ್ಸುತ್ತೆ. ನಾಳಿನ ಎಪಿಸೋಡ್ ನೋಡ್ಬೇಕು ನಾವು ಏನಾಗುತ್ತೆ ಅಂತ. ಬಟ್ ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ನಮಗೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಅಶ್ವಿನಿ ಅವರು ತಮ್ಮ ಸ್ಟ್ಯಾಂಡ್ ನ ಬಿಟ್ಕೊಡ್ಲಿಲ್ಲ. ನಿಜ, ನಮ್ಮ ಹತ್ರ ಬುದ್ಧಿ ಇಲ್ಲ ಅಂತ ನಾವು ಯಾಕೆ ಅನ್ಕೋಬೇಕು? ಬುದ್ಧಿ ಇಲ್ಲದೆ ನಾವು ಇಲ್ಲಿ ಒಂದು ಬಿಗ್ ಬಾಸ್ ಅನ್ನೋ ಒಂದು ಹೌಸಲ್ಲಿ ಈ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡಿ ಬಂದಿದ್ದೇವೆ ಅಂತ ಕೇಳ್ತಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಅವ್ರ ಬಗ್ಗೆ ಸ್ಟ್ಯಾಂಡ್ ತೆಗೆದು ತುಂಬಾ ಚೆನ್ನಾಗಿತ್ತು. ಗಿಲ್ಲಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಾತಾಡಿದ್ದು ಚೆನ್ನಾಗಿತ್ತು. ಸೊ ಟೋಟಲ್ ಆಗಿ ಅಶ್ವಿನಿ ಅವರು ಗಿಲ್ಲಿ ಅವರ ಒಂದು ಕಾಂಬಿನೇಷನ್ 2 ಎಪಿಸೋಡ್ ಇಂದ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಗಿಲ್ಲಿ ಮಾತ್ರ 5 ಜನಗಳನ್ನ ಹ್ಯಾಂಡಲ್ ಮಾಡ್ತದೆ ಅಂತ ನನಗನ್ನಿಸ್ತು. ಅತಿಥಿಗಳನ್ನ ಯಾರು ಕೂಡ ಅಷ್ಟೊಂದಾಗಿ ಅವ್ರಿಗೆ ಹೆದರ್ಕೋತಾ ಇದ್ದಾರೆ ಅಂತ ನನಗನ್ನಿಸ್ತು. ಸೊ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅತಿಥಿ ಅಂತ ಬಂದಾಗ ಅತಿಥಿ ಅವರನ್ನ ನೀವು ಸತ್ಕಾರ ಮಾಡಿ. ಸೊ ಸತ್ಕಾರಕ್ಕೆ ಅವ್ರು ಒಪ್ಕೊಂಡು ಗೊತ್ತಾಗಿಲ್ಲ ಅಂದ್ರೆ ಇಲ್ಲ. ಸೊ ನಿಮ್ಮ ಕರ್ತವ್ಯ ನೀವು ಮಾಡ್ಬೇಕಾಗತ್ತಲ್ವಾ? ಸೊ ಗಿಲ್ಲಿದ್ ಗೊತ್ತಿರೋ ವಿಷಯನೇ. ಸೊ ಅಲ್ಲಿ ಎಲ್ಲರನ್ನ ಕಾಲು ಎಳೆದು ಚೇಷ್ಟೆ ಮಾಡೋದು ಒಂದೊಂಥರ ಅದು ಮೊದಲಿಂದನೂ ಇದೆ. ಸೊ ಇಲ್ಲೇ ಬಂದು ಆ ರೀತಿ ಅಂತಲ್ಲ, ಅಲ್ಲೇ ಇದ್ದಾಗ ಕೂಡ ಅದೇ ರೀತಿ ಇದ್ದಾನೆ. ಸೊ ಹಂಗಾಗಿ ಅದು ನಮಗಂತೂ ನಾರ್ಮಲ್ ಅನ್ಸುತ್ತೆ. ಬಟ್ ಇವಾಗ ಗಿಲ್ಲಿಗೆ ಇರುವಂತ ಸಪೋರ್ಟ್ ಹೊಡಿದ್ರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಗ್ತದೆ. ಈಗ ರಜಿತ್ ಅವರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಕಮೆಂಟ್ಗಳು ಹೋಗ್ತಾ ಇದೀವಿ ನೋಡಿದ್ರಲ್ಲ, ಕಮೆಂಟ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆ ಲೆವೆಲ್ಗೆ ಹೋಗಿದೆ. ಸೊ ನೋಡೋಣ ಇನ್ನು ಎಲ್ಲಿವರೆಗೆ ಹೋಗ್ಬೋದು ಅಂತ. ಇನ್ನೂ 5 ದಿನ ಇರ್ತಾರೆ, ಶುಕ್ರವಾರದವರೆಗೆ ಇವರು ಇರ್ತಾರೆ ಅಂತ ಅನ್ಸುತ್ತೆ. ಸೊ ಏನೆಲ್ಲ ಟಾಸ್ಕ್ ಕೊಡ್ಬೋದು, ಏನೆಲ್ಲ ಮಾತಾಡ್ಬೋದು, ಏನೆಲ್ಲ ಆಗ್ಬೋದು ಇವರು ನಡುವೆ ಅಂತ. ಸೊ ಎಷ್ಟೆಲ್ಲ ಕಾಟ ಕೊಡ್ತಾರೆ ಗಿಲ್ಲಿಗೆ ರಜತ್ ಮತ್ತೆ ಮಂಜು ಅವರು ಅಂತ ನೋಡ್ಬೇಕಾಗಿದೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನನಗೆ ಒಂಥರ ಗಿಲ್ಲಿ ನೋಡಿ ಪಾಪ ಅಂತ ಅನಿಸ್ಬಿಡ್ತು. ಯಾಕಂದ್ರೆ ಆ ನೀರ್ ಚೆಲ್ಲಿದಾಗಿರ್ಬೋದು, ಆ ಚೇರ್ನ ಒದ್ದಿದಾಗಿರ್ಬೋದು ಮಂಜು ಅವರು. ಸೊ ಎಲ್ಲವೂ ಕೂಡ ಇಲ್ಲಿ ಸ್ವಲ್ಪ ಗಿಲ್ಲಿಗೆ ಹರ್ಟ್ ಮಾಡಿತ್ತು ಅಂತ ಅನ್ಸುತ್ತೆ. ಗಿಲ್ಲಿ ಮತ್ತು ಅವ್ರಿಗೆ ಹರ್ಟ್ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಗಿಲ್ಲಿ ಒಂದು ಫನ್ ಆಗಿ ತಗೊಂಡು ಹೋಗ್ತಾ ಇದ್ದ. ಬಟ್ ಈ ರೀತಿ ಅವನು ಲಾಸ್ಟ್ ಅಲ್ಲಿ ಅದನ್ನ ಹೇಳ್ದ ತ್ರಿವಿಕ್ರಮ್ ಮುಂದೆ. ಸೊ ನಾ ಫನ್ ಆಗಿ ಏನೋ ಒಂದು ತಗೊಂಡು ಹೋಗ್ಬೇಕಂತ ಮಾಡಿದೆ, ಅದು ಇನ್ನೊಂದಾಗ್ಬಿಟ್ಟು ಫನ್ ಹೋಗಿ ಅಮಾಶೆ ಆಗ್ಬಿಡ್ತು ಅಂತ ಇಲ್ಲಿ ಮಾತಾಡ್ದ. ಬಟ್ ಗಿಲ್ಲಿಗೆ ಹರ್ಟ್ ಆಯ್ತು ಅಂತ ನನಗೂ ಅನಿಸುತ್ತೆ. ಬಟ್ ತಿದ್ಕೊಂಡು ಹೋಗ್ತಾನೆ ಗಿಲ್ಲಿ ಅಂತ ನಂಗೆ ಅನ್ಸುತ್ತೆ. ಗಿಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಷ್ಟೆಲ್ಲ ಹೇಳಿದ ಮೇಲೆ ಅವ್ರನ್ನ ಬಿಟ್ಬಿಟ್ಟು ನಿನ್ ಪಾರಿ ನೀ ಆಟ ಆಡಿದ್ರೆ ಖಂಡಿತವಾಗ್ಲು ಗಿಲ್ಲಿ ನೀನ್ ಗೆಲ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀನ್ ಇಲ್ಲದೆ ಬಿಗ್ ಬಾಸ್ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಈ ಒಂದು ಎಪಿಸೋಡ್ ಅಲ್ಲಿ ಗಿಲ್ಲಿ ಬಗ್ಗೆ ಮತ್ತೆ ಅಶ್ವಿನಿ ಮೇಡಮ್ ಬಗ್ಗೆ ಆಯ್ತು. ಮೇನ್ ಆಗಿ ಎಪಿಸೋಡ್ ಬರ್ತಾ ಇರೋದು ಗಿಲ್ಲಿ ಅಂತ ಹೇಳ್ತಾ ಇದೀನಿ. ಸೊ ಲೈವ್ ಅಲ್ಲಿ ತೋರಿಸ್ತಾ ಇರೋದನ್ನ ಇಲ್ಲಿ ಮೇನ್ ಆಗಿ ತೋರಿಸ್ತಾ ಇಲ್ಲ. ಸೊ ಅದು ಬೇರೆ ವಿಷಯ. ಬಟ್ ಎಪಿಸೋಡ್ ಅಂತ ಬಂದಾಗ ಮೇನ್ ಹೈಲೈಟ್ ಆಗಿ ತೋರಿಸ್ತಾ ಇರೋದು ಗಿಲ್ಲಿನ. ಪ್ರೊಮೋ ಅಂತ ಬಂದಾಗ ಮೇನ್ ನೆಗೆಟಿವ್ ಆಗಿ ತೋರಿಸ್ತಾ ಇರೋದು ಗಿಲ್ಲಿನ. ಸೊ ಈಗ ಯಾವ ರೀತಿ ಮಾಡ್ತಾ ಇರೋ ಅಂತ ಗೊತ್ತಿಲ್ಲ. ಒಂದಕ್ಕೊಂದು ಸಿಂಕ್ ಮಾಡಿ ಪ್ರೊಮೋನ ತೋರಿಸ್ತಾ ಇದ್ದಾರೆ. ಒಂದು ಆಗಿದ್ದು ಜಗಳ ಬೇರೆ, ಇನ್ನೊಂದು ಕಡೆ ಆಗೋ ಜಗಳ ಬೇರೆ. ಸೊ ಎರಡನ್ನ ಪ್ರೊಮೋದಲ್ಲಿ ಒಟ್ಟಿಗೆ ಆಗಿರೋ ರೀತಿ ತೋರಿಸ್ತಾ ಇದ್ದಾರೆ. ಸೊ ಅದೇ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಕಾದೋಣ ಏನಾಗಿದೆ ಅಂತ ನಿಮ್ಗೆ ಯಾವ ರೀತಿ ಅನಿಸ್ತು ಇವತ್ತಿನ ಎಪಿಸೋಡ್ ಅಂತ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಗಿಲ್ಲಿ ನೋಡಿ ನನಗೊಂಥರ ಪಾಪ ಅಂತ ಅನಿಸ್ತು. ಬಟ್ ನಿಮ್ಗೆ ಯಾವ ರೀತಿ ಅನಿಸ್ತು, ಗಿಲ್ಲಿ ಮಾಡಿದ್ದು ಸರಿನಾ ತಪ್ಪ ಅಂತ ಕಮೆಂಟ್ ತಿಳಿಸಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತೆ ಅಶ್ವಿನಿ ಅವರು ಮಾತಾಡಿದ್ದು ಸೂಪರ್ ಆಗಿತ್ತು. ಸೊ ಅವರು ಒಪ್ಕೊಳ್ತಾ ಇರಲ್ಲ, ಯಾಕಂದ್ರೆ ಅವ್ರು ಬುದ್ಧಿ ಇಲ್ಲ ಅಂತ. ಯಾಕಂದ್ರೆ ನೀವು ಒಪ್ಕೊಂಡಿದ್ರೆ ನಾನು ಯಾಕೆ ಒಪ್ಕೊಳ್ಳಿ, ನಿಮಗೆ ಬುದ್ಧಿ ಇಲ್ಲ ಅಂದ್ರೆ ನೀವು ಬುದ್ಧಿ ಇಲ್ಲ ಅಂತ ಹೇಳಿ ನಾನು ಹೇಳಲ್ಲ ಅಂತ ಮಾತನ್ನ ಹೇಳಿದ್ರು. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇದೇ ರೀತಿ ಸ್ಟ್ಯಾಂಡ್ ತಗೊಳ್ಳಿ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಸ್ಟ್ಯಾಂಡ್ ತಗೊಳ್ಳಿ. ತಪ್ಪಾಗಿದೆ ಅಂತ ಹೇಳಿ ನೀವು ಅವ್ರಿಗೆ. ಸೊ ನೀವು ತಪ್ಪಿದ್ರು ಕೂಡ ಅತಿಥಿಗಳದು ನೀವು ಅದನ್ನ ಒಪ್ಕೊಂಡು ನಿಮ್ ತಪ್ಪಿಲ್ಲ ನಮ್ದೇ ತಪ್ಪು ಅಂತ ಮಾತಾಡಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅಭಿ ಅವರೇ ಮ್ಯಾನೇಜರ್ ಆಗಿಬಿಟ್ಟು ಸ್ವಲ್ಪ ವಿಚಾರ ಮಾಡಿ ಆ ಕಡೆ ನೋಡಿ ವಿಚಾರ ಮಾಡಿ ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯೋಚನೆ ಮಾಡಿ, ಕ್ಯಾಪ್ಟನ್ಸಿ ಅಂದ್ರೆ ಅದೇ ಅಲ್ವಾ. ಸೊ ಚೆನ್ನಾಗಿ ನಿಭಾಯಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು 3 ದಿನ ಇದೆ. ಸೊ 2 ದಿನ ಇದೆ, ಯಾವ ರೀತಿ ಇರುತ್ತೆ ನೋಡೋಣ. ಇವರ ಒಂದು ಆಟ ಗೇಮಿಂಗು, ಗಿಲ್ಲಿ ಅವ್ರನ್ನ ಇಲ್ಲಿ ತನಕ ಕಾಲಿ ಹೇಳ್ತಾರೆ ಏನು ಅಂತ ನೋಡೋಣ. ಕಡೆಗೆ ಗಿಲ್ಲಿ
ಇವಾಗ ಇಲ್ಲಿಗೆ ಶಭಾಷ್ ಅಂತ ಹೋಗ್ತಾ ಇರಬೇಕಾದ್ರೆ ನೋಡ್ತಾ ಇರೋ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ.